ನಿನ್ನ ನಾಟಕ ಇನ್ನು ಮುಂದೆ ನನ್ನ ಹತ್ರ ನಡೆಯಲ್ಲ. ನೀನು ಯಾರು, ನಿನ್ನ ನಿಜ ರೂಪ ಏನು ಅಂತ ಎಲ್ಲ ಗೊತ್ತಾಯ್ತು ನನಗೆ. ಇಷ್ಟು ವರ್ಷ ನಾವು ಹುಡುಕ್ತಾ ಇದ್ದ, ನಮಗೆ ಕಾಟ ಕೊಡ್ತಾ ಇದ್ದ ಇಚ್ಛಾಧಾರಿ ನಾಗಿಣಿ ಬೇರೆ ಯಾರು ಅಲ್ಲ, ಅದು ನೀನೇ ಶಿವಾನಿ. ಏನಂತ ಬೇಡ್ತಾ ಇದೆ ಶಿವಾನಿ? ನಿನ್ನ ಅಸಲಿ ರೂಪ ಯಾರಿಗೂ ಗೊತ್ತಾಗಬಾರ್ದು ಅಂತ ಆಶೀರ್ವಾದ ಬೇಡ್ತಾ ಇದೆಯಾ ಸಂತ ಹತ್ರ? ಇನ್ನೆಷ್ಟು ದಿನ ಈ ಥರ ಅಮಾಯಕರ ಥರ ನಾಟಕ ಆಡ್ತೀಯ? ನಮ್ಮಪ್ಪನ ಸಾಯಿಸ್ತಾ, ತ್ರಿವಿಕ್ರಮನ ಸಾಯಿಸ್ತಾ, ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ಯಾ? ನಿನಗೆ ರಕ್ತದ ರುಚಿ ಸಾಕಾಗಿಲ್ವಾ? ತ್ರಿಶೂಲ್, ಏನಾಯ್ತು? ಏನಿಲ್ಲ. ಸರಿ, ಹಾಗಾದ್ರೆ ಹೊರಡೋಣವಾ? ಸ್ವಾಮಿಗಳು ಬರ್ತೀವಿ. ಹೇ ಭೋಲೆನಾಥ, ಸತ್ಯ ದರ್ಶನ ಮಾಡಿಸಿದೆಯ ತಂದೆ. ಇಲ್ಲಿ ಸತ್ಯ ದರ್ಶನವಾಗಿಲ್ಲ, ಕೇವಲ ಅರ್ಧ ಸತ್ಯವಷ್ಟೇ ದರ್ಶನವಾಗಿ. ಇದರಿಂದ ನಿತ್ಯ ಸಂಕಟ, ತೀರದ ಸಂಕಟ. ಯಾಕೆ ಪರಮೇಶ್ವರ ಕೊನೆ ಕ್ಷಣದಲ್ಲಿ ಯಾಕೆ ಅಗ್ನಿ ಪರೀಕ್ಷೆ? ಅನುಮಾನ ಬರೀ ನೆಮ್ಮದಿಯನ್ನು ಸಾಯಿಸುತ್ತೆ, ಸತ್ಯ ಸಕಲವನ್ನು ಸಾಯಿಸುತ್ತೆ. ಶಾಂತಿ, ಪ್ರೀತಿ, ಸಂಬಂಧ ಎಲ್ಲವನ್ನೂ ಸಾಯಿಸುತ್ತೆ. ಸತ್ಯ ದರ್ಶನ ಆಯ್ತು. ನನಗೆಲ್ಲ ಗೊತ್ತಾಯ್ತು ಸ್ವಾಮಿಗಳೇ. ಅವಳು ಹಾವು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಏನೇನು ಭ್ರಮೆನಲ್ಲಿದ್ದೆ. ಈಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಲ್ಲ ಸ್ವಾಮಿಗಳೇ. ಅವಳಿಂದ ನಮ್ಮ ಮನೆಯವ್ರು ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟೆ. ನಮ್ಮ ಅಪ್ಪನ ಕಳ್ಕೊಂಡೆ, ತ್ರಿವಿಕ್ರಮ್ ಕಳ್ಕೊಂಡೆ. ನಮ್ಮ ಮನೇಲಿ ನೆಮ್ಮದಿನೇ ಇಲ್ಲ ಸ್ವಾಮಿಗಳೇ. ಈಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಲ್ಲ. ನನಗೇನು ತೋಚ್ತಾನೆ ಇಲ್ಲ ಸ್ವಾಮಿಗಳೇ. ಒಂದು ನಿಮಿಷ, ಅವಳು ಸಾಧಾರಣ ನಾಗನ ಕಾಣ್ತಾ ಇಲ್ಲ. ಇದು ಯಾವಾಗಲೂ ನಿನ್ನ ಜೊತೆ ಇರಲಿ. ಇದು ನಿನ್ನನ್ನು ಕಾಪಾಡು. ಇದನ್ನ ನಿನ್ನ ರಕ್ಷಾ ಕವಚ ಅಂತ ತಿಳಿದು ವಿಜಯೀ ಭವ. ಆಯ್ತು ಸ್ವಾಮಿಗಳೇ, ಇದು ನನ್ನ ಹತ್ರ ನೆಟ್ಕೊಂಡಿರ್ತೀನಿ. ನಾನು ಬರ್ತೀನಿ.
ಏನಾಗ್ತಾ ಇದೆ? ನನ್ನ ಸುತ್ತ ಏನದು ಸದ್ದು? ಗುಯ್ಗುಡ್ತಾ ಇರೋ ಸದ್ದು ಕೇಳಿದ್ರೆ ಜೇನು ಗೂಡು ಕಟ್ತಾ ಇರೋ ಆಗಿದೆ. ಏನ್ ಮಾಡ್ತಾ ಇದ್ದೀರಾ? ಇದು ಸಾಧಾರಣ ಜೇನುನೊಣಗಳಲ್ಲ, ಕಾಯಕಲ್ಪ ಚಿಕಿತ್ಸೆಗೆ ಬಂದಿರುವ ಹುಳುಗಳು. ಅಂದರೆ ಈ ಜೇನುನೊಣಗಳು ನಿನಗೆ ಆಕರ್ಷಿತವಾಗಲೆಂದೇ ನಿನಗೆ ಆ ಗಿಡಮೂಲಿಕೆಯನ್ನು ಹಚ್ಚಿಸಿತು. ಇದರ ವಾಸನೆಗೆ ಆಕರ್ಷಿತವಾಗಿ ಬಂದು ಗೂಡು ಕಟ್ಟಿದ ಮೇಲೆ ಹೊರಬಿಡುವ ರಸಾಯನ ಇದೆಯಲ್ಲ, ಅದೇ ನಿನ್ನನ್ನು ವಾಸಿ ಮಾಡುವ ಔಷಧಿ. ಅದೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈಗ ಇರೋದಕ್ಕಿಂತ ವಿಚಿತ್ರವಾಗಿ ಆಗ್ಬಿಡ್ತೀನ. ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನಾವು ಕೊಡುವ ಚಿಕಿತ್ಸೆಯನ್ನು ಸ್ವೀಕರಿಸು. ಇಲ್ಲದಿದ್ದರೆ ನೀನು ಹೊರಟು ಹೋಗಬಹುದು. ನೀನು ಮೊದಲ ಹಾಗೆ ಆಗುವುದು ನಿನ್ನ ಅಗತ್ಯವೇ ಹೊರತು ನಮ್ಮ ಅಗತ್ಯವಲ್ಲ, ನೆನಪಿರಲಿ. ಏನೋ ಆಗ್ಲಿ, ನಾನು ಈ ರೂಪದಲ್ಲಿ ಹೋದ್ರೆ ನನಗೆ ಯಾರೂ ಬೆಲೆ ಕೊಡಲ್ಲ. ಅದಕ್ಕೆ ನಾನು ಮೊದಲಿನ ರೀತಿಯಾಗಿ ಶಕ್ತಿಶಾಲಿಯಾಗಿ ಹೋಗಬೇಕು. ಸರಿ, ನಿಮ್ಮ ಚಿಕಿತ್ಸೆ ಮುಂದುವರಿಲಿ. ನಿನ್ನ ರೂಪ ನಿನ್ನ ಮನಸ್ಸಿನಲ್ಲಿರಲಿ. ಚಿಕಿತ್ಸೆಯ ಹಂತದಲ್ಲಿ ಕರಾಳ ರೂಪ ನಿನ್ನ ಮನಸ್ಸಿನಲ್ಲಿದ್ದರೆ ಚಿಕಿತ್ಸೆಯ ನಂತರ ಅದೇ ರೂಪ ಸಿಕ್ಕಿಬಿಡುತ್ತದೆ, ನೆನಪಿರಲಿ. ಓಂ ಜ್ವಾಲಮಾಲಿನ್ಯೇ ನಮಃ, ಓಂ ಮೃಂಡಮಾಲಿನ್ಯೇ ನಮಃ, ಓಂ ಅಗ್ನಿವದನಾಯ ನಮಃ, ಓಂ ಕ್ಷಿಪ್ರಕೋಪಿನ್ಯೇ ನಮಃ, ಕ್ಷಿಪ್ರ ಪ್ರಸನ್ನಾಯ ನಮಃ. ತಾಯಿ ಜ್ವಾಲಮಾಲಿನಿ, ಆ ಇಚ್ಛಾಧಾರಿ ನಾಗಗಳು ಎಲ್ಲೇ ಅಡಗಿದ್ದರು ನನ್ನ ಕಣ್ಣಿಗೆ ಕಾಣುವಂತೆ ಮಾಡುತ್ತಾಯೇ ಮಾಡು. ಅದು ಎಲ್ಲೇ ಅಡಗಿದ್ದರು ಆಚೆ ಬರುವ ಹಾಗೆ ಮಾಡುತ್ತಾಯೇ, ಆಚೆ ಬರುವ ಹಾಗೆ ಮಾಡು. ಓಂ ಜ್ವಾಲಮಾಲಿನ್ಯೇ ನಮಃ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಶಿವಾನಿ. ಅವಳು ಹಾವು ಅಂತ ನನಗೆ ಗೊತ್ತಾದ ತಕ್ಷಣ ನನ್ನ ಬದುಕಲ್ಲಿ ನನ್ನ ಖುಷಿಯಾಗಿ ಬದುಕದಿರ್ಲಿ, ನನ್ನ ಬದುಕಿರೋದೇ ವೇಸ್ಟ್ ಅಂತ ಅನಿಸ್ತಾ ಇದೆ. ಸತ್ತೋದ್ರೆ ನನಗೆ ಎಷ್ಟು ವಾಸಿ. ಏನ್ ಪ್ರೀತಿ, ಏನ್ ಮಾತು, ಅದು ಪ್ರೀತಿ ಅಲ್ಲ, ಅದೊಂದು ಮುಖವಾಡದ ಹಿಂದೆ ಇರೋದು ಬರೀ ಮೋಸ. ನಾನ್ ಪ್ರೀತಿ ಅನ್ಕೊಂಡು ಅವಳು ನಂಬಿದ್ದೆ, ಆದ್ರೆ ಅದು ಮೋಸ ಅಂತ ನನಗೆ ಗೊತ್ತಾಗ್ಲಿಲ್ಲ. ಗಂಧ, ಸರ್ಪಗಂಧ, ನಾಗಲೋಕದ ನಾಗಗಂಧ ಎಲ್ಲಿಂದ ಬಂದಿದೆ? ಈ ಸರ್ಪದ ವಾಸನೆ ಎಲ್ಲಿಂದ ಬರುತ್ತಿದೆ? ನನ್ನ ನಿರೀಕ್ಷೆ ತಪ್ಪಾಗಲಿಲ್ಲ. ಇದೆ, ಇಲ್ಲೇ ಇದೆ. ನಾಗಲೋಕದ ಸರ್ಪ ಇಲ್ಲೇ ಇದೆ. ಇದು ಸರ್ಪದ ವಾಸನೆನೇ, ಇದು ಸರ್ಪದ ವಾಸನೆನೇ. ಎಲ್ಲಿದೆ ಸರ್ಪ? ಯಾರದು ಸರ್ಪ? ಜ್ವಾಲಮಾಲಿನಿ ತಾಯಿ, ಆ ಘೋರ ಸರ್ಪವನ್ನು ನನ್ನ ಕಣ್ಣಿಗೆ ಕಾಣುವಂತೆ ಮಾಡು. ಕೆಲಸದ ವಿಚಾರವಾಗಿ ಋಷಿಕೇಶ್ಗೆ ಸ್ನೇಹಿತನ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರು.
ನಾನು ನೋಡ್ತಾ ಇರೋದೇನು ನಾಗಿನಿ ದಿಗ್ವಿಜಯನ ಮಗನ ಹೆಂಡತಿನ. ಈ ಸತ್ಯ ಅವನು ತಿಳಿದು ಇವಳನ್ನ ಸಾಯಿಸೋ ಪ್ರಯತ್ನ ಪಟ್ಟಿದ್ದಾನೆ. ಆ ಹಂತದಲ್ಲಿ ದಿಗ್ವಿಜಯನಿಗೇನೋ ತೊಂದರೆ ಆಗಿದೆ. ಇವಳು ದಿಗ್ವಿಜಯನ ಮನೆ ಸೇರಿದ್ದಕ್ಕೆ ಕಾರಣ ದಿಗ್ವಿಜಯ ನಾಗಮಣಿನ ಅಪಹರಿಸಿದ್ದು. ಅಸಲಿಗೆ ಈಗ ದಿಗ್ವಿಜಯ ಪ್ರಾಣ ಸಮೇತ ಉಳಿದಿದ್ದಾನ ಅಥವಾ ಇಲ್ವಾ? ಯಾರೋ ನನ್ನ ನೋಡ್ತಾ ಇದ್ದಾರೆ ಅಂತ ನನಗೆ ಯಾಕೆ ಅನಿಸ್ತಾ ಇದೆ? ಇಷ್ಟಕ್ಕೂ ಇವಳು ಹುಡ್ಕೊಂಡ್ ಬಂದಿರೋ ಆದಿಶೇಷ ಯಾರು? ಅವನೆಲ್ಲಿದ್ದಾನೆ? ಅವನು ಯಾರು ಸತ್ಯ ನಾಗಿನಿ ತಿಳಿದಿದ್ಯಾ? ದಿಗ್ವಿಜಯ ನಾಗಮಣಿನ ಅಪಹರಿಸಿದ್ದು ಅಂತ ತಿಳಿದು ಹೊಂಚಾಕಿ ಈ ರೀತಿ ಆಟ ಆಡ್ತಿದ್ಯಾ? ಆದಿಶೇಷ ಯಾರು ಸತ್ಯ ಇವಳು ಗೊತ್ತಿರುತ್ತೆ. ಆದಿಶೇಷ ಯಾರು? ಆದಿಶೇಷ ಯಾರು? ಇಲ್ಲ ಇಲ್ಲ, ಇವತ್ತು ನಾನು ಸುಮ್ಮನೆ ಇರಬಾರ್ದು. ಅವಳು ಬಣ್ಣ ನನ್ನ ಬಯಲು ಮಾಡಿ. ಶಿವಾನಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ದ್ರೋಹ ಅಂದ್ರೇನು? ದ್ರೋಹನ? ಯಾಕೆ ಹೀಗೆ ಕೇಳ್ತಾ ಇದೆಯಾ? ದ್ರೋಹ ಅಂದ್ರೆ ಏನು ಅಂತ ಕೇಳಿದೆ. ದ್ರೋಹ ಅಂದ್ರೆ ಇಟ್ಟಿರೋ ನಂಬಿಕೆಗೆ ಮೋಸ ಮಾಡೋದು. ಪ್ರೀತಿ ಅಂದ್ರೇನು? ಪ್ರೀತಿ ಒಬ್ರಿಗೆ ಇನ್ನೊಬ್ರ ಮೇಲಾಗೋ ಒಲವು. ಆದ್ರೆ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ಬರೀ ಒಲವು ಮಾತ್ರ ಅಲ್ಲ. ಪ್ರೀತಿ ಅಂದ್ರೆ ಒಬ್ರು ಇನ್ನೊಬ್ರ ಮೇಲಿಟ್ಟಿರೋ ಕಾಳಜಿ, ಮನಸ್ಸು ಬಿಚ್ಚಿ ಪ್ರತಿಯೊಂದನ್ನು ಹೇಳ್ಕೊಡುವಂತ ಸ್ನೇಹ. ಪ್ರೀತಿ ಅಂದ್ರೆ ಖುಷಿ, ಪ್ರೀತಿ ಅಂದ್ರೆ ಬದುಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿ ಅಂದ್ರೆ ನಂಬಿಕೆ. ನಂಬಿಕೆ ಅಂದ್ರೆ ಏನು? ಪ್ರೀತಿ ನಿಂತಿರೋದೇ ನಂಬಿಕೆ ಅನ್ನೋ ಬುನಾದಿ ಮೇಲಲ್ವಾ? ನಂಬಿಕೆ ನಂಬಿಕೆ ಶಿವಾನಿ, ಆ ನಂಬಿಕೆ ಅನ್ನೋ ಬುನಾದಿ ಏನಾದ್ರೂ ಕಳಚ್ ಬಿದ್ರೆ ಪ್ರೀತಿ ಉಳಿಯತ್ತಾ? ತ್ರಿಶೂಲ್, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ನಂಗೇನು ಅರ್ಥ ಆಗ್ತಿಲ್ಲ, ವಿಚಿತ್ರವಾಗಿದೆ. ಯಾಕೆಲ್ಲ ಕರ್ಕೊಂಡು ಬಂದಿದ್ಯಾ ನನ್ನನ್ನ? ಬಾ, ಮನೆಗೆ ಹೋಗೋಣ. ಶಿವಾನಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ಆಯ್ತು, ಕೇಳು. ನಾನು ನಿನ್ನೆಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾ ಶಿವಾನಿ? ಗೊತ್ತು ತ್ರಿಶೂಲ್. ನಾನು ನಿನ್ನ ಮೊದಲನೇ ಸತಿ ನೋಡಿದ್ದು ಕಾಡಿಂದ ಬರ್ಬೇಕಾದ್ರೆ ಮಧ್ಯ ದಾರಿನಲ್ಲಿ. ಮೊದಲೇ ಸರಿ ನೀನು ನೋಡಿದಾಗಲೇ ನಾನು ಕಳೆದೋಗ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಯಾವತ್ತೂ ನಿನ್ನ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ವಿಧಿ ಅನ್ನೋದು ನಿನ್ನನ್ನು ಮತ್ತೆ ಭೇಟಿ ಮಾಡೋ ಮಾಡೇ ಬಿಡ್ತು. ನಾನೇ ನಿನ್ನ ಹುಡ್ಕೊಂಡು ನಿಮ್ಮ ಮನೆಗೆ ಬಂದೆ, ನಿನ್ನ ಹಿಂದೆ ಬಿದ್ದೆ, ನನ್ನನ್ನು ಪ್ರೀತಿಸು ಅಂತ ನಿನ್ನನ್ನು ಕಾಡಿಸ್ದೆ, ನಿನ್ನನ್ನು ಬೇಡ್ಕೊಂಡೆ, ಹಠ ಮಾಡಿದೆ, ಗೋಗರ್ದೆ. ನೀನು ತ್ರಿವಿಕ್ರಮ್ನ ಪ್ರೀತಿಸ್ತಾ ಇದೆಯಾ ಅಂತ ನನಗೆ ಗೊತ್ತಿದ್ರು ನಾನು ಯಾವುದನ್ನು ತಲೆಗೆ ಹಾಕ್ಕೊಳ್ದೆ, ಸೋಲನ್ನು ಒಪ್ಕೊಳ್ದೆ ನಿನ್ನನ್ನು ಪ್ರೀತಿಸ್ತಾನೆ ಹೋದೆ. ನಿನಗೋಸ್ಕರ
ನಾನು ಯಾರ ಮಾತು ಕೇಳಿದೆ, ಮನೆಯವರೆಲ್ಲರನ್ನು ಎದುರು ಹಾಕೊಂಡು ನಿನಗೆ ತಾಳಿನೂ ಕಟ್ಬಿಟ್ಟೆ. ನಾನು ಇಷ್ಟೆಲ್ಲ ಮಾಡಿದ್ದು ಯಾಕೆ ಗೊತ್ತಾ ಶಿವಾನಿ? ನಾನು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿರ್ಲಿಲ್ಲ ಶಿವಾನಿ. ಯಾವ ಕ್ಷಣದಲ್ಲಿ ಬೇಕಾದರೂ ನನ್ನ ಪ್ರೀತಿನ ನಿನ್ನನ್ನು ನಾನು ಬಿಟ್ಕೊಟ್ಬಿಡ್ಬೋದಾಗಿತ್ತು. ಆದರೆ ಇಲ್ಲ, ನಾನು ಬಿಟ್ಕೊಟ್ಟಿಲ್ಲ ಶಿವಾನಿ ನನ್ನ ಪ್ರೀತಿನ. ತ್ರಿವಿಕ್ರಮ್ ಬಂದು ಶಿವಾನಿ ನನ್ನ ಬಿಟ್ಕೊಟ್ಬಿಡು ಅಂತ ಕೇಳ್ದ. ನಾನು ಬಿಟ್ಕೊಟ್ಬಿಡ್ತೀನ? ಚಾನ್ಸೇ ಇಲ್ಲ. ನೀನನ್ನು ಬಿಟ್ಕೊಡ್ಲಿಲ್ಲ. ನೀನು ನನ್ನನ್ನು ಬಿಟ್ಕೊಡು, ನನ್ನ ಹಿಂದೆ ಬೀಳ್ಬೇಡ ಅಂತಂದ. ಯಾವಾಗಲೂ ನೀನು ಬಿಟ್ಕೊಡ್ಲಿಲ್ಲ. ಒಂದೇ ಒಂದು ದಿನ, ಒಂದೇ ಒಂದು ಕ್ಷಣ ಕೂಡ ನಿನ್ನನ್ನು ನಾನು ಬಿಟ್ಕೊಡೋ ಮನಸ್ಸು ಕೂಡ ಮಾಡಿಲ್ಲ. ಯಾಕೆ ಹೇಳು? ಯಾಕೆ? ಯಾಕಂದ್ರೆ ನಾನೇ ನೀನು, ನೀನೇ ನಾನು. ನನ್ನ ಆಸೆ ನೀನು, ನನ್ನ ಕನಸು ನೀನು, ನನ್ನ ಬದುಕು ನೀನು, ನನ್ನ ಜೀವನ ನೀನು, ನನ್ನ ಪ್ರಪಂಚ ನೀನು, ನನಗೆ ಎಲ್ಲ 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 ನೀನು. ನೀನೇ ನನ್ನ ಬದುಕು ಅಂತ ಬದುಕ್ತಾ ಇದ್ದೋನ್ ಶಿವಾನಿ ನಾನು. ಗೊತ್ತಿರೋದೇನೆ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದೀಯ ನೀನು? ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ನನಗೂ ನಿನ್ನ ಮೇಲೆ ಅಷ್ಟೇ ಪ್ರೀತಿ ಇದೆ. ಪ್ರೀತಿ? ನಿನಗೆ ನನ್ನ ಮೇಲೆ ಪ್ರೀತಿ? ಯಾಕೆ ನಗ್ತಿದ್ಯಾ ನೀನು? ನಿನ್ನಿಂದ ಈ ಉತ್ತರ ಬರುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ನನ್ನ ಪ್ರೀತಿ ಏನು ಅಂತ ಮುಂಚೆನೆ ಕೇಳಿದ್ದು. ನೀನು ಅದಕ್ಕೇನಂದೆ? ಪ್ರೀತಿ ಅಂದ್ರೆ ನೋವು ಅಂದೆ. ನಾನು ಅದರ ಜೊತೆ ನಂಬಿಕೆ ಸೇರಿಸ್ದೆ. ನಂಬಿಕೆ 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 ಆದ್ರೆ ನಿನಗೆ ಪ್ರೀತಿ ಬಗ್ಗೆ ಮಾತಾಡೋ ಅರ್ಹತೆನೇ ಇಲ್ಲ ಶಿವಾನಿ. ನೀನು ಆ ನಂಬಿಕೆನ ಕಳ್ಕೊಂಡ್ಬಿಟ್ಟಿದ್ಯಾ. ನಾನು ನಿನ್ ಮೇಲೆ ಇಟ್ಟಿದ್ದ ನಂಬಿಕೆನ ಮೋಸ ಮಾಡ್ಬಿಟ್ಟೆ ನೀನು. ಎಷ್ಟು ಪ್ರೀತಿಸ್ತಾ ಇದ್ದೆ ನಾನು, ಎಷ್ಟು ಪ್ರೀತಿಸ್ತಾ ಇದ್ದೆ ನಾನು. ನೀನ್ ನನಗೆ ಮೋಸ ಮಾಡ್ಬಿಟ್ಟೆ. ನನ್ನ ಪ್ರೀತಿನ ಸರ್ವನಾಶ ಮಾಡ್ಬಿಟ್ಟೆ. ಕಿಶೋರ್, ದಯವಿಟ್ಟು ಏನೇನೋ ಮಾತಾಡ್ಬೇಡ. ನಿನಗೇನು ತಲೆ ಕೆಟ್ಟಿದ್ಯಾ? ಕೆಟ್ಟಿತ್ತು. ಮುಂಚೆ ತಲೆ ಕೆಟ್ಟಿತ್ತು, ಆದ್ರೆ ಇವಾಗ ಎಲ್ಲ ಸರಿ ಹೋಗ್ತಾ ಇದೆ. ಏನ್ ಮಾತಾಡ್ತಾ ಇದೆಯಾ ತ್ರಿಶೂಲ್ ನೀನು? ಸ್ವಲ್ಪ ಬಿಡಿಸಿ ಹೇಳ್ತೀಯಾ? ಓ, ಎಲ್ಲ ಬಿಡಿಸಿ ಹೇಳ್ಬೇಕಾ ಶಿವಾನಿ? ಮುಖವಾಡದ ಬದುಕು ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ ಅಂತ ಗೊತ್ತು ತಾನೆ ಶಿವಾನಿ? ಏನಾಗಿದೆ ನಿನ್ಗೆ? ಯಾಕೆ ತ್ರಿಶೂಲ್ ಏನೇನೋ ಮಾತಾಡ್ತಿದ್ಯಲ್ಲ? ನಾನು ಏನೇನೋ ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದೆಲ್ಲ ಸರಿಯಾಗೇ ಇದೆ. ನಿನ್ನ ನಾಟಕ ಇನ್ನು ಮುಂದೆ ನನ್ನ ಹತ್ರ ನಡೆಯಲ್ಲ. ನೀನು ಯಾರು, ನಿನ್ನ ನಿಜ ರೂಪ ಏನು ಅಂತ ಎಲ್ಲ ಗೊತ್ತಾಯ್ತು ನನಗೆ. ಇಷ್ಟು ವರ್ಷ ನಾವು ಹುಡುಕ್ತಾ ಇದ್ದ, ನಮಗೆ ಕಾಟ ಕೊಡ್ತಾ ಇದ್ದ ಇಚ್ಛಾಧಾರಿ ನಾಗಿಣಿ ಬೇರೆ ಯಾರು ಅಲ್ಲ, ಅದು ನೀನೇ ಶಿವಾನಿ.